ಹರಿಯಾಣದಲ್ಲಿ ನಡೆದ ಅನಧಿಕೃತ ಕಟ್ಟಡಗಳ ಧ್ವಂಸ ಕಾರ್ಯವು ರಾಷ್ಟ್ರಮಟ್ಟದ ಗಮನ ಸೆಳೆದಿದೆ. ನವೀನ್ ಕುಮಾರ್ ಎಂಬ 50 ವರ್ಷದ ವ್ಯಕ್ತಿ ತನ್ನ ಮನೆ ಬುಲ್ಡೋಸರ್ ಆಗುವುದನ್ನು ನೋಡಿ ತಡೆಯಲಾಗದೆ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ. ಈ ಕುಟುಂಬದಲ್ಲಿ 4 ಹೆಣ್ಣು ಮತ್ತು ಪುಟ್ಟ 2 ಗಂಡು ಮಕ್ಕಳಿದ್ದಾರೆ. ಮನೆಯ ಗಳಿಕೆಯ ಆಧಾರವಾಗಿದ್ದವರು ಈ ನವೀನ್ ಕುಮಾರ್ ಮಾತ್ರ. ಓರ್ವ ಹೆಣ್ಣು ಮಗಳಿಗೆ ಮದುವೆ ನಿಗದಿಯಾಗಿದ್ದು ಶೀಘ್ರವೇ ಮದುವೆ ನಡೆಯಲಿತ್ತು. ಆದರೆ ಇದ್ದಕ್ಕಿದ್ದಂತೆ ಬುಲ್ಡೋಸರ್ ತಂದು ಈ ಮನೆಯನ್ನ ಒಡೆದು ಹಾಕಲಾಗಿದೆ. ಇದರಿಂದ ನವೀನ್ ಕುಮಾರ್ ಆಘಾತಗೊಂಡಿದ್ದಾರೆ. ಮದುವೆಯ ತಯಾರಿ, ಆರ್ಥಿಕ ಒತ್ತಡದ ಮಧ್ಯೆ ಮನೆ ಕುಸಿದು ಹೋದಾಗ ಅವರು ತಲ್ಲಣಗೊಂಡಿದ್ದಾರೆ. ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಶವದ ಮುಂದೆ ಕುಳಿತು ಕುಟುಂಬಸ್ಥರು ಕಣ್ಣೀರು ಹಾಕುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಹರಿಯಾಣದ ಫರೀದಾಬಾದ್ನ ನೆಹರು ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ಇದೇ ವೇಳೆ ಈ ವಿಡಿಯೋಗೆ ಅನೇಕರು ಪ್ರತಿಕ್ರಿಯಿಸಿದ್ದಾರೆ. 70 ರಿಂದ 80 ವರ್ಷಗಳಿಂದ ಈ ಕಾಲೋನಿಯಲ್ಲಿ ಮನೆ ಕಟ್ಟಿ ವಾಸಿಸಿದ ಅನೇಕ ಕುಟುಂಬಗಳಿವೆ. ಏಕಾಏಕಿ ಇಂತಹ ಮನೆಗಳನ್ನು ಒಡೆದು ಹಾಕಿದ್ರೆ ಅಂತವರು ಅತಂತ್ರರಾಗ್ತಾರೆ ಮತ್ತು ಆಘಾತಕ್ಕೊಳಗಾಗ್ತಾರೆ ಅಂತ ಅನೇಕರು ಪ್ರತಿಕ್ರಿಯಿಸಿದ್ದಾರೆ. ಪರ್ಯಾಯ ವ್ಯವಸ್ಥೆ ಮಾಡದೆ ಮನೆಗಳನ್ನು ಬುಲ್ಡೋಸರ್ ಮಾಡಬಾರದು ಎಂದು ಅನೇಕರು ಹೇಳಿದ್ದಾರೆ. ಇದೇ ವೇಳೆ ಒಂದು ವೇಳೆ ಈ ಮನೆ ಮುಸ್ಲಿಮರದ್ದಾಗಿದ್ದರೆ ಅದಕ್ಕೆ ಚಪ್ಪಾಳೆ ತಟ್ಟುವ ಮಂದಿ ಧಾರಾಳ ಇದ್ರು ಅಂತ ಪ್ರತಿಕ್ರಿಯಿಸಿದವರಿದ್ದಾರೆ. ಈ ದೇಶದಲ್ಲಿ ಮುಸ್ಲಿಮರ ಮನೆಗಳನ್ನು ಒಡೆದು ಹಾಕುವುದು ಸಾಮಾನ್ಯವಾಗಿದೆ. ಇಂಥ ಸಂದರ್ಭದಲ್ಲಿ ಇತರರು ಮಾತಾಡೋದಿಲ್ಲ. ಮುಸ್ಲಿಮರಿಗೆ ಹೀಗೇ ಆಗಲಿ ಎಂದು ಹೇಳುವವರು ಸಾಕಷ್ಟಿದ್ದಾರೆ. ಆದರೆ ಕೊನೆಗೆ ಅವರ ಮನೆಯನ್ನೇ ಬುಲ್ಡೋಸರ್ ಹುಡುಕಿಕೊಂಡು ಬರ್ತದೆ. ಆಗ ಅವರಿಗೆ ಸಂಕಟದ ನಿಜವಾದ ಅರ್ಥವಾಗ್ತದೆ ಅಂತ ಅನೇಕರು ಬರೆದಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.